ರೆಡಿ ಗೈಸ್. ನೋಡ್ಬೋದು ನೀರುಳ್ಳಿ, ಕಾಯಿ ಮೆಣಸು, ಉಪ್ಪು ಮತ್ತು ಸಕ್ಕರೆ ಆಪ್ಷನ್ ಬೇಕು ನೋಡಿ ಗೈಸ್. ರೆಡಿ. ಸ್ವಲ್ಪ ನೀರು ಹಾಕಿ ಹೀಗೆ ಪೇಸ್ಟ್ ಮಾಡಿಬಿಡಬೇಕು. ಇನ್ನು ಕಾವಲಿ ಇಡೋದು. ಕಾವಲಿ ಬಿಸಿ ಆದ ತಕ್ಷಣ ಸ್ವಲ್ಪ ಎಣ್ಣೆ ಮುಟ್ಟಿಸೋದು. ಎಣ್ಣೆ ಮುಟ್ಟಿ ಇದನ್ನು ಹೇಗೆ ಅಂತ ಹೇಳಿ ತಟ್ಟುದಾಯ್ತಾ ನೋಡಿ ಗೈಸ್. ರೆಡಿ ನಮ್ಮ ಒಂದು ಸಜ್ಜಿಗೆ ರೊಟ್ಟಿ. ಅಂತ ಹೇಳಿದ್ರೆ ಒಂದು ಸರ್ಪ್ರೈಸ್ ಉಂಟು ನಿಮಗೆ ಕೂಡ. ನಿಮಗೆ ನಾನು ಇವತ್ತು ಹೇಳೋದಿಲ್ಲ, ನಾಳೆ ಹೇಳ್ತೇನೆ ಏನು ವಿಷಯ ಏನಂತೇಳಿ. ಹಾಗೆ ಅದೊಂದು ಗಿಫ್ಟ್ ನಮಗೊಂದು ಸಬ್ಸ್ಕ್ರೈಬರ್ ಕೊಡ್ತಾ ಇದ್ದಾರೆ. ಅದು ಎಂತ ಏನು ಅಂತ ಹೇಳಿ ನಾಳೆ ನೋಡಿ. ಅದು ಸ್ವಲ್ಪ ಕೆಲಸ ಉಂಟು ಈಗ. ಗೈಸ್ ಇವತ್ತು ಹೊಸ ಪ್ಯಾಂಟ್ ನೋಡ್ಬೋದು. ಆಂಡಲ ಎಡ್ಡೆ ಉಂಟು ಪ್ಯಾಂಟ್. ಟೈ ಎಂಗಿನ ಟೈ ಎತ್ತುಂದು ಐಟಿ ನಾ ಚಲಿತ ತಾನೆ ಪಾಡೆ ರಮ್ಮಿರಿಗೆ ಇಂಚಿನ ಚಳಿ ಶುರುವಾತು. ಇಂಚಿನ ವರ್ಷ ಇಡೀ ರಾತ್ರಿ ನನಗೆ ತುಂಡು ಮಾತ್ರ 2 ದಿನ ತುಂಡ. ಐಡಿ ಬರ ಪಾಡ ನೋಡು. ಬಸ್ಸೆಟ್ನೆಲ್ಲ ಫ್ರೀಗೆ ಸುದ್ದಿ ಉಂಡು. ಜೋಕ್ಲಿ ಮಾತಾಡಿ ಜೋಕ್ಲಿ ಮಾತ್ರ ಸುದ್ದಿ ಉಂಡು. ಬಕ್ಕ ಬತ್ತಿ ಬಕ್ಕ ತೂಕ ಪ್ಯಾಂಟ್ ಜಾಗ್ರತೆ. ಉಂಡಾತ ಅತ್ತ ಪೀರ ಕೊಡ್ತಾನೆ ತೂಪೇನ್. ಕೊಡೆ ಜಾಗ್ರತೆ ಅವ. ಟಾಟಾ ಟಾಟಾ. ಎಲ್ಲ ನೀನು ಫುಲ್ ಮಾಡಿ ಹಾಗೆ ಸೈಕಲಲ್ಲಿ ಹೋಗ್ತಾ ಇಲ್ಲ. ಟಾಟಾ. ಎಂಥ ಮಳೆ ನೋಡಿ. ಇಲ್ಲಿ ಅಂಗಳದಲ್ಲಿ ನೀರು ನೋಡಿ ಗೈಸ್. ತೆಂಗಿನಕಾಯಿ ಕೂಡ ಬಿದ್ದಿದೆ. ಹಾಗೆ ಸೈಕಲಲ್ಲಿ ಹೋಗುದು ಬೇಡ ಅಂತ ಹೇಳಿದ್ದು. ಅದು ಕಷ್ಟ ಆಗ್ತದಲ್ಲ. ಇವತ್ತು ನಾನೊಂದು ಇವರಿಗಳಿಗೆ ಒಂದು ಗೋಣಿ ತರಬೇಕು ಮಲಗಲಿಕ್ಕೆ. ಪಾಪ ಈಗ ನಿನ್ನೆ ರಾತ್ರಿ ಮಿಡ್ ನೈಟ್ ಬಂದು ನಾನು ಉಂಟಲ್ಲ ನಮ್ಮದು ಓಲ್ಡ್ ಒಂದು ಬೆಡ್ಶೀಟ್ ಇವನಿಗೆ, ಮತ್ತು ಇದು ನನ್ನ ಓಲ್ಡ್ ಡ್ರೆಸ್. ಇದು ನನಗೆ ಗೊತ್ತಿರ್ಬೋದು ಕೆಲವರಿಗೆಲ್ಲ. ನನಗೆ ಅರ್ಜೆಂಟಿಗೆ ಎಂತ ಸಿಗಲಿಲ್ಲ ಅಂತ ಪಾಪ ಮಾಡಿ ನನಗೆ ಅದೇ ತಿಂಕ್ ಆಗ್ತಿತ್ತು ಈ ಮಳೆಗೆ ಎಂತ ಮಾಡೋದು. ಹಾಗೆ 2:30ಗೆ ರಾತ್ರಿ ಗಂಟೆ ಬಂದು ನಾನು ಅವರಿಗೆ ಅದನ್ನು ಹಾಸಿ ಹೋದದ್ದು. ನೀರೆಲ್ಲ ಬೀಳ್ತದಲ್ಲ ಇಲ್ಲಿ ಪಾಪ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ಮಳೆಗಾಲ ಸ್ಟಾರ್ಟ್ ಆಯ್ತು ಅಂತ ಇವತ್ತು ಹೇಳ್ಬೋದು ನಾವು. ಆ ರೀತಿ ಮಳೆ, ಆ ರೇಂಜಿಗೆ ಮಳೆ ಬರ್ತುಂಟು. ನಿನ್ನೆ ನೈಟ್ ಸ್ಟಾರ್ಟ್ ಆದ ಮಳೆ ಗೈಸ್ ಇವತ್ತು ಬೆಳಗ್ಗೆ ಒಳಗೆ ನಿಲ್ಲಿಲ್ಲ. ಈಗ 9 ಗಂಟೆ ಆಯಿತು, ನಿಲ್ಲೇ ಇಲ್ಲ. ಕಾಣ್ಬೋದು ಮಳೆ ಬರ್ತಾ ಉಂಟು. ಅಂದರೆ ಜೋರು ಅಂತಲ್ಲ ಉದಯದ ಬಾ ಎಂತ ಇಡೀ ಒದ್ದೆ ಆಗಿದೆ ಮಾರೆ. ಕಿರಿಂಚಿ ಆಗಿದೆ. ಹಾಗೆ ಅಮ್ಮ ನಾನು ಬಂದಲ್ಲಿ ಕೂತ್ಕೊಳಿಸಿದ್ದೇನೆ. ನಿಮ್ಮಲ್ಲಿದ್ದಾರೆ ಈಗೆಲ್ಲ ಕವರೆಲ್ಲ ಮಾಡಿ, ವಿಂಡೋ ಎಲ್ಲ ಕವರ್ ಮಾಡಿ, ಮಂಕಿ ಕ್ಯಾಪ್ ಎಲ್ಲ ಹಾಕಿಸಿ ಕೂತ್ಕೊಂಡಿಸಿ. ನಾನೊಂದು ಆಲೋಚನೆ ಮಾಡ್ತಾ ಇದ್ದೇನೆ. ಯಾಕಂದರೆ ಇಲ್ಲಿ ಎಷ್ಟಾದರೂ ವಿಂಡೋ ಎಲ್ಲ ಉಂಟು, ಮತ್ತು ಒಂದು ಹಾಲ್ ಅಲ್ಲ ಗೈಸ್. ಇದರಲ್ಲಿ ಈಗ ತಂಪು ಗಾಳಿ ಜಾಸ್ತಿ ಬರ್ತದೆ. ಅದಕ್ಕೋಸ್ಕರ ನಾನು ಅಮ್ಮನನ್ನು ಇಲ್ಲಿ ಮಿಡ್ ಹಾಲ್ ಉಂಟಲ್ಲ ನಮ್ಮದು, ಇಲ್ಲಿ ಶಿಫ್ಟ್ ಮಾಡುವ ಅಂತ ತಿಳ್ಕೊಂಡಿದ್ದೇನೆ. ಇದಕ್ಕೇನಾದರೂ ಬೆಡ್ಶೀಟ್ ಏನಾದ್ರು ಹಾಕಿರೋದು, ವಿಂಡೋ ಉಂಟಲ್ಲ ಇದಕ್ಕೆ ಬೆಡ್ಶೀಟ್ ಹಾಕಿ ಇಲ್ಲಿ ಮಲಗಿಸಿದ್ರೆ ಒಳ್ಳೆಯದು ಅಂತ. ಇಲ್ಲಿ ಅವರದು ನೆಬ್ಬು ಕೂಡ ಇಲ್ಲೇ ತೊಗೊಳ್ಳೋದು ಅವರು. ಇಲ್ಲಿ ಆಕ್ಸಿಜನ್ ಮಿಷಿನ್ ಇಟ್ಟರೆ ಅವರು ಇಲ್ಲಿ ತೊಗೊಳ್ಬೋದು. ಈಗ ಯಾರಾದರೂ ನಮ್ಮ ಮನೆಗೆ ಬರೋದಾದರೆ ಇಲ್ಲಿಂದಲೇ ಬರಬೇಕು, ನಿಮ್ಗೆ ಗೊತ್ತಿರ್ಬೋದು. ಆಗ ಬಾಗಿಲು ತೆಗಿಬಾರ್ದು, ಅದು ಮೊನ್ನೆ ಒಂದು ವಿಷಯ ಆಯ್ತಲ್ಲ. ಬಾಗಿಲು ತೆಗಿಬಾರ್ದು ಅದು ನಮಗೆ ಗೊತ್ತುಂಟು, ಬಂದವರಿಗೆ ಗೊತ್ತಿರೋದಿಲ್ಲ. ಹಾಗೆ ಅದೆಲ್ಲ ಪ್ರಾಬ್ಲಮ್ ಆಗ್ತದೆ. ಇನ್ನು ಬರೋದಾದರೆ ಸೀದಾ ಬರ್ಬೋದು, ಅಲ್ಲಿ ಇರ್ತಾರೆ ಅವರು, ಏನು ಸಮಸ್ಯೆ ಇಲ್ಲ. ಹಾಗೆ ಎಂದು ಡಿಸೈಡ್ ಮಾಡಿದ್ವಿ. ಇನ್ನು ಹೇಗೂ ಮಳೆಗಾಲ, ಈಗ ಇನ್ನು ಈ ಮಳೆ ನಿಲ್ಲೋದು ನನಗೆ ಕಾಣೋದಿಲ್ಲ. ಓ ಎಂತ ಹೊರಗಡೆ ಒಮ್ಮೆ ನೋಡಿ ಗೈಸ್, ಈಗ ಗೊಳ್ಳ ಕಾಣ್ತದ. ಮೊಬೈಲಲ್ಲಿ ಕರೆಕ್ಟ್ ಕಾಣೋದಿಲ್ಲ ಅಂತ ಮಾಡೋದು. ಶಬ್ದ ಕೇಳ್ತಾ ಇರ್ಬೋದು ನಿಮಗೆ. ದಾದ ಬರ್ಸಮ್ಮ ತೂಪರ ಕಣ್ಣಿಟ್ಟು ತೋಜುನ್ ಬಲಿ ಚೂಡ್ ತುಂಡವು ಇಡೀ ರಾತ್ರಿ ಬೈದನ್ರಿ ದೆಂಜಿಪುರ ಬರ್ಪುಣ ನಾನು తెచ్చి ఓళ్ళు పోతే జాలిగా అని ఎక్కడ అందుకు పూగానే పోయాతి నన్న పోవడాదు చూడు పూర దెక్కుది క్లీన్ ఆడు మీత నీరు ತೊಟ್ಟೆದು ಮಿಚ್ಚುದು ಬರ್ತಾನೆ ನೀರು. ಹಾಗೆ ಮತ್ತೆ ಮಾಡುವುದನ್ನೆಲ್ಲ ಈಗ ನಾನು ಫಸ್ಟಿಗೆ ತಿಂಡಿದ್ದೀನಿ ಅಂತೇಳಿ
ಅಮ್ಮನಿಗೆ ದೋಸೆ ಮಾಡಿ ಕೊಟ್ಟಾಯಿತು. ಈಗ ದೋಸೆದು ಬಂದ ಖಾಲಿ, ಅವರಿಬ್ಬರು ದೋಸೆ ತಿಂದು ಅದಕ್ಕೆ ನಾನು ಮೊನ್ನೆ ನಮ್ಮ ಸಬ್ಸ್ಕ್ರೈಬರ್ ಕಳಿಸಿದ ರವೆ ಉಂಟು, ಬಾಂಬೆ ರವೆ ಸಪುರದ ಉಂಟಲ್ಲ, ಅದು ಸಜ್ಜಿಗೆ ರೊಟ್ಟಿ ಮಾಡುವ. ಇಷ್ಟು ಟೈಮ್ ಆಯಿತು ಸಜ್ಜಿಗೆ ರೊಟ್ಟಿ ಮಾಡದೆ, ಹಾಗೆ ಅದನ್ನು ಮಾಡುವ ಅಂತೇಳಿ ಬಿಸಿ ಬಿಸಿ ಮಾಡಿ ತಿನ್ನುವ. ಅಮ್ಮನಿಗೆ ಬೇಡ ಅಂತದೆ ಎಣ್ಣೆ ಆಯಿಲ್ ಅಲ್ಲ, ತುಂಬ ಆಯಿಲ್ ಆಗ್ತದೆ ಅದಕ್ಕೆ. ಹಾಗೆ ಇದಕ್ಕೆ ಎಂತೆಲ್ಲ ಬೇಕಂತ ಹೇಳಿದ್ರೆ ನೀರುಳ್ಳಿ ಕಾಯಿ ಮೆಣಸು ಅಷ್ಟೇ, ಅದರೊಟ್ಟಿಗೆ ಉಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡೋದು. ಇದೊಂದು ರಪ್ಪ ಮಾಡೋದು. ಹಾಂ, ಕರೆಂಟ್ ಕೂಡ ಹೋಯ್ತಾಯ್ತಾ, ಕರೆಂಟು ಕೂಡ ಇಲ್ಲ. ಇನ್ನು ಕರೆಂಟ್ ಹೋಗುವ ಸಮಸ್ಯೆ, ಗಡಿ 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 ಮಾಡಿ ಸ್ವಲ್ಪ ಮಾಡಿ ಸಾಕು, ನಂಗೆ ಒಪ್ಪಾಳಿಗಲ್ಲ. ರೆಡಿ ಗೈಸ್, ನೋಡ್ಬೋದು. ನೀರುಳ್ಳಿ, ಕಾಯಿ ಮೆಣಸು, ಉಪ್ಪು ಮತ್ತು ಸಕ್ಕರೆ. ಸಕ್ಕರೆ ಆಪ್ಷನ್ ಬೇಕಿದ್ರೆ ಹಾಕೊಳ್ಳಿ. ಈಗ ನಾವು ರವೆ ಹಾಕೊಳ್ಳು. ನೋಡಿ ಗೈಸ್, ರೆಡಿ. ಸ್ವಲ್ಪ ನೀರು ಹಾಕಿ ಹೀಗೆ ಪೇಸ್ಟ್ ಮಾಡಿಬಿಡಬೇಕು. ಇನ್ನು ಕಾವಲಿ ಇಡೋದು. ಕಾವಲಿ ಬಿಸಿ ಆದ ತಕ್ಷಣ ಸ್ವಲ್ಪ ಎಣ್ಣೆ ಮುಟ್ಟಿಸೋದು. ಎಣ್ಣೆ ಮುಟ್ಟಿ ಇದನ್ನು ಹೇಗೆ ಅಂತ ಹೇಳಿ ತಟ್ಟುದಾಯ್ತಾ. ಈಗ ನಮ್ಮ ಬಿಸಿ ಆಗ್ತದಲ್ಲ ಕಾವಲಿ, ಆವಾಗ ಇದನ್ನು ಹೀಗೆ ಸ್ವಲ್ಪ ತೆಗೆದು ಹೀಗೆ ತಟ್ಟು. ಅಲ್ಲಿಗೆ ನಮ್ಮ ಬೆಚ್ಚ ಬೆಚ್ಚ ಸಜ್ಜಿಗೆ ರೊಟ್ಟಿ ರೆಡಿ. ನಾನೀಗೆ ಮಾಡೋದು, ಬೇರೆಯವರು ಬೇರೆ ಮೆಥಡ್ ಇಡ್ಬೋದು. ಇದು ನನ್ನ ಅಮ್ಮನ ಮೆಥಡು, ನನಗೆ ಕಲಿಸಿದ್ದಾರೆ, ಅದನ್ನು ನಾನು ಮಾಡ್ತಾಯಿದ್ದೆ. ಮಾಡೋದು ಚಹಾ ಕುಡಿದು ಸ್ವಲ್ಪ ಮಳೆ ನಿಂತಿತು, ಬಾಕಿದೆಲ್ಲ ಕೆಲಸ ಮಾಡೋರಪ್ಪ ರಪ್ಪ. ನಮ್ಮ ಗುಂಡ ಇಲ್ಲಿ ಮಲಗಿದ್ದಾನೆ ಗೈಸ್. ಯಾವಾಗಲೂ ಅವನು ಹೊರಗೆ ಹೋಗ್ತಾ ಇದ್ದ, ಆದರೆ ಈಗ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ, ಮಳೆ ಅಲ್ಲ, ಅದಕ್ಕೆ ಇಲ್ಲಿ ಮಲಗಿತ್ತು. ಬೆಕ್ಕುಗಳಿಗೆ ಕೂಡ ಗೊತ್ತಾಗಿದೆ ಮಳೆ ಅಂತ. ಕಾವಲಿ ಬಿಸಿ ಆಯಿತು, ಬಿಸಿಯಾಗಿದೆ. ಈಗ ಇದನ್ನು ಎಂತ ಮಾಡಬೇಕಂದ್ರೆ ಹೀಗೆ ಸ್ವಲ್ಪ ತಗೊಳ್ಬೇಕು. ಹೀಗೆ ಹಾಕಿ ತಟ್ಟೋದು, ಈ ರೀತಿ ತಟ್ಟೋದು. ನಿಮಗೆ ತೆಳು ಬೇಕಾದರೆ ತೆಳು, ದಪ್ಪ ಬೇಕಾದರೆ ದಪ್ಪ, ಸ್ವಲ್ಪ ಸ್ವಲ್ಪ ಹಾಕಿ ರೌಂಡ್ ಮಾಡೋದು ಶೇಪ್. ಯಾರಿಗಾದ್ರೂ ಸ್ವಲ್ಪ ಕ್ರಿಸ್ಪಿ ತಿನ್ನಬೇಕು ಅಂತ ಇರ್ತದಲ್ಲ, ಅಂಥವರಿಗೆ ಇದು ಬೆಸ್ಟ್. ಕರುಕುರು ಅಂತ ಆಗ್ತದೆ. ಸ್ವಲ್ಪ ಮತ್ತೆ ಕೂಡ ಸ್ವಲ್ಪ ಇದು ಮಾಡಬೇಕು ಅಂತ ಹೇಳೋದು, ಅದಕ್ಕೆ ಫ್ರೈ ಸ್ವಲ್ಪ ಜಾಸ್ತಿ ಬೇಯಿಸಬೇಕು, ಆಗ ಕ್ರಿಸ್ಪಿ ಆಗ್ತದೆ. ಈಗ ಈ ರೀತಿ ಆಗ್ತದೆ. ಇದನ್ನು ಮುಚ್ಚುವ. ರೆಡಿ. ಒಳ್ಳೆ ತಿನ್ನಲಿಕ್ಕೆ. ಬೇಕಾದರೆ ಅದನ್ನು ಉಲ್ಟಾ ಮಾಡಿ ಕೂಡ ಹಾಕ್ಬೋದು. ನಾನು ಉಲ್ಟಾ ಮಾಡೋದಿಲ್ಲ, ನನಗೆ ಅದೇ ಹಬೆಯಲ್ಲಿ ಬೇಯ್ತದಲ್ಲ, ಅದು ಒಳ್ಳೆದಾಗ್ತದೆ. ಹಾಗೆ ನೋಡಿ ಗೈಸ್, ರೆಡಿ ನಮ್ಮ ಒಂದು ಸಜ್ಜಿಗೆ ರೊಟ್ಟಿ. ಈಗ ಒಳ್ಳೆದಾಗ್ತದೆ ತಿನ್ನಲಿಕ್ಕೆ. ಮತ್ತು ಕೂಡ ತುಂಬ ನಿಮಗೆ ನೀರುಳ್ಳಿ ಎಲ್ಲ ತುಂಬ ಬೇಕಿದ್ರೆ ತುಂಬ ಹಾಕೊಳ್ಳಿ, ಅದರಲ್ಲಿ ಏನಿಲ್ಲ. ಯಾರೋ ಒಂದು ಕೇಳಿದರು ಒಂದು ರೆಸಿಪಿಯನ್ನು ಹೇಳಿ ಅಂತ, ಹಾಗೆ ಇವತ್ತೊಂದು ಟೈಮ್ ಸಿಕ್ಕಿತ್ತು. ಇಷ್ಟು ದಿನದಲ್ಲಿ ನಾನು ಮಾಡ್ತಾನೆ ಇರಲಿಲ್ಲ, ಯಾಕಂದರೆ ಗೊತ್ತಾ, ಅಮ್ಮನಿಗೆ ಇದು ಇಷ್ಟಿಲ್ಲ, ಚಿಂಚುವಿಗೆ ಲೈಕ್ ಇಲ್ಲ, ಮತ್ತು ನಾನು ಒಬ್ಬಳೆ ಮಾಡಬೇಕು. ಮತ್ತು ಈಗ ಸಜ್ಜಿಗೆ ಕೂಡ ಇರಲಿಲ್ಲ, ಈಗ ಸಜ್ಜಿಗೆ ಬಂತು, ಹಾಗೆ ಮಾಡುವ ಅಂತ. ಈಗ ಫ್ರೈ ಎಲ್ಲ ಮಾಡೋದು ಕಡಿಮೆ ಆಗಿದೆ ಅಲ್ಲ, ಮೊದಲೆಲ್ಲ ಸಜ್ಜಿಗೆ ತಂದು ಇಡ್ತಾ ಇದ್ದೆ ಅಮ್ಮನಿಗೆ ಮೀನಿನ ಫ್ರೈ ಮಾಡಲಿಕ್ಕೆಲ್ಲ. ಈಗ ಫ್ರೈ ತಿನ್ನಬಾರ್ದು ಅಂತ ಹೇಳಿ ಆಗಿದೆ, ಡಾಕ್ಟರ್ ಹೇಳಿದ್ದಾರೆ. ಹಾಗೆ ಇನ್ನು ಫ್ರೈ ಎಲ್ಲ ತಿನ್ನುವುದಿಲ್ಲ ಅಮ್ಮ, ಖಾಲಿ ರೇಸ. ಹಾಗಾಗಿ ಸಜ್ಜಿಗೆ ಇಲ್ಲ. ಇದು ನನಗೆ ಒಂದು ಸಜ್ಜಿಗೆ ಮಾಡಲಿಕ್ಕೆ, ಮತ್ತೊಂದು ಸಜ್ಜಿಗೆ ರೊಟ್ಟಿ ಮಾಡಿದ್ರೆ ಆಯಿತು. ತುಂಬ ಬಿಸಿ ಆಗ್ತದೆ ಅದರ ಕಾವಲಿ. ಮೊನ್ನೆ ಕೂಡ ಒಂದು ಕಮೆಂಟ್ ಇರ್ತದೆ, ಸ್ವಲ್ಪ ವೇದನೆ ಇದ್ದಂಗೆ ಆದರೂ ಕೂಡ ಪರವಾಗಿಲ್ಲ. ಅವರೊಂದು ಹೇಳಿದೆ ಅಂತ ಅಂದರೆ, ಎಲ್ಲವನ್ನೂ ನಿಮಗೆ ಯೂಟ್ಯೂಬಲ್ಲಿ ಹೇಳುವಂಥ ಅಗತ್ಯ ಉಂಟಾ ಅಂತ ಒಂದು ಹೆಂಗಸು ಒಂದು ಕಮೆಂಟ್ ಮಾಡಿತ್ತು. ಎಂತ ಗೊತ್ತಾ, ಈ ಬ್ಲಾಗಿಂಗ್ ಅಂತ ಹೇಳಿದರೆ ಫ್ಯಾಮಿಲಿ ವಿಷಯವೇ. ನೀವೀಗ ಎಷ್ಟೋ ವ್ಲಾಗರ್ಸನ್ನು ನೋಡಿರ್ಬೋದು, ಅವ್ರ ಫ್ಯಾಮಿಲಿಯನ್ನು ತೋರಿಸದೆ, ಫ್ಯಾಮಿಲಿಯ ವಿಷಯ ಮಾತಾಡದೆ ಬ್ಲಾಗ್ ಮಾಡ್ತಾರಾ? ಇಲ್ಲ, ಎಲ್ಲರೂ ಮಾಡ್ತಾರೆ. ನೀವು ಹಿಂದಿ ಅವರದೆಲ್ಲ ನೋಡಿ, ಬೇರೆ ಚಾನಲ್ ಕನ್ನಡ ಹಿಂದಿ ಅದೆಲ್ಲ ನೋಡಿ ಅಂತೆ, ಎಲ್ಲ ಅವರ ಎಂಥ ಪರ್ಸನಲ್ ಎಲ್ಲ ಇರ್ತದೆ ಎಲ್ಲ ಹೇಳ್ತಾರೆ. ಅದೇ ಬ್ಲಾಗಿಂಗ್ ಅಂದರೆ. ನಮ್ಮ ಒಂದು ಲೈಫನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡೋದೇ ಬ್ಲಾಗಿಂಗ್. ಅದಕ್ಕೋಸ್ಕರ ಅದು. ಮತ್ತು ಕೆಲವರು ಹೈಡ್ ಮಾಡಿ, ಕೆಲವು ಫ್ಯಾಮಿಲಿ ವಿಷಯ ಹೈಡ್ ಮಾಡಿ ಇಡ್ತಾರೆ. ಒಂದು ಬ್ಲಾಗಿಂಗಿಗೆ ಅಂತಲೇ ಸಪ್ರೇಟನ್ನು ಮಾತ್ರ ಹೇಳೋದು ಅಂಥದ್ದೆಲ್ಲ ಇರ್ತದೆ. ಹಾಗೆಲ್ಲ ನಾನು ಓಪನ್ ಆಗಿ ಜೆನ್ಯೂನ್ ಆಗಿ ಮೊದಲಿಂದ ಹೇಳ್ಕೊಂಡು ಬಂದಿದ್ದೇನೆ ಎಲ್ಲ. ಆಯಿತಾ, ಒಬ್ಬೊಬ್ಬರು ಒಂದೊಂದು ಟೈಪ್, ಅದಕ್ಕಿಂತ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಹೇಳುವ ಅಂತ ಆಯ್ತು, ಗೊತ್ತಿರಲಿ ಅಂತ ಹೇಳಿ. ಕೆಲವರಿಗೆ ಗೊತ್ತಿರೋದಿಲ್ಲ. ನಿಮ್ಮ ಹತ್ರ ಮಾತಾಡಿ ಒಂದು ಕರೆಂಚಿತ್ತು. ಈಗ ಹೇಳಿ, ಬಾಯಿಗೆ ಕೆಲಸ ಕೊಟ್ಟರೆ ಇಲ್ಲಿ ಕೈಯ ಕೆಲಸ ಕರೆಂಚ್ತದೆ. ನೋಟಲ್ಲಿ ಬರೆದಿಟ್ಕೊಂಡಿದ್ದೇನೆ.
ಏನೆಲ್ಲ ಬೇಕಂತೇಳಿ ಮತ್ತೊಂದು ಪ್ರಮೋಷನ್ ಬಂದಿದೆ ಗೈಸ್ ನನಗೆ. ಅದು ಇದು ಅಂತೆ, ಹಣ ಕೊಡೋದಿಲ್ಲ, ನಾವೇ ತರಿಸಿ ನಾವೇ ಮಾಡಬೇಕು. ನೋಡುವ ಅಷ್ಟು ಹೇಳ್ತೇನೆ. ಏನೆಲ್ಲ ಆಗಬೇಕಂತ ಹೇಳಿದರೆ ಗೋಣಿ ಆಗಬೇಕು. ಮತ್ತು ಅಮ್ಮನದೊಂದು ಪಲ್ಸಿದ್ದು ನೋಡ್ತಾರಲ್ಲ, ಅದರ ಬ್ಯಾಟ್ರಿ ಖಾಲಿಯಾಗಿದೆ, ಅದೆರಡು ಬ್ಯಾಟ್ರಿ ಸಪೂರದು ಅದು ಹಾಕಬೇಕು. ಮತ್ತು ಪಾತ್ರೆ ತೊಳೆಯುವ ಚಿಮಟಿ ಉಂಟಲ್ಲ ಅಲ್ಲಿ, ಅದು ಹೋಗಿದೆ. ಶುಂಠಿ ತರಬೇಕಂತೆ, ಮತ್ತು ಓಮ ತರಬೇಕಂತೆ 150 ಗ್ರಾಮ್ ಓಮ. ಅದು ಅಮ್ಮನಿಗೆ ಓಮದ ಪದಾರ್ಥ ತಿಂದರೆ ಒಳ್ಳೆಯದಲ್ಲ, ಬಿಸಿಯಾಗಿರ್ತದಲ್ಲ ದೇಹ, ಅದಕ್ಕೆ ಅಲ್ಲ. ಹೋಗುವ. ತಿಂಡಿ ಎಲ್ಲ ಉಂಟು, ಮೊನ್ನೆಲ್ಲ ಸಬ್ಸ್ಕ್ರೈಬರ್ ಎಲ್ಲ ಕಳಿಸಿದ್ದಾರೆ, ಅದೆಲ್ಲ ಉಂಟು ತಿಂಡಿ. ಮತ್ತು ಅದೇ ಗ್ರೋಸರಿ ವಸ್ತು ಕೂಡ ಎಲ್ಲ ಕೆಲವೆಲ್ಲ ಕೊಟ್ಟಿದ್ದೀರಿ, ಹಾಗಾಗಿ ಎಂತ ನನಗೆ ತರಬೇಕಂತ ಇಲ್ಲ. ಅದೀಗ ಕೊಡೋದೆಲ್ಲ ಉಂಟಲ್ಲ ಅದನ್ನೆಲ್ಲ ತರಬೇಕು. ಶುಂಠಿ ಎಲ್ಲ ಆಗಬೇಕು, ಶುಂಠಿ ಓಮ ಎಲ್ಲ ಆಗಬೇಕು. ಮತ್ತು ಹಾಗೆ ಇವತ್ತು ಕರೆಂಟ್ ಇಲ್ಲ ಗೈಸ್, ಪವರೇ ಇಲ್ಲ. ಅಮ್ಮ ಕೂತ್ಕೊಂಡಿದ್ದಾರೆ, ಮತ್ತು ಎಂತ ಮಾಡೋದು, ಬರ್ಬೋದು. ಮಳೆಯೇ ಬರ್ತಾ ಉಂಟು, ನಾನ್ ಸ್ಟಾಪ್ ಮಳೆ ಬರ್ತಾ ಉಂಟು. ಇದು ಈಗ ಕರೆಂಟ್ ಇಲ್ಲದೆ ನಮ್ಮ ಮನೆ ನೋಡಿ ಕತ್ತಲು. ಇದು ಮೊಬೈಲಿದು ಲೈಟ್ ಹಾಗೆ. ನನ್ನ ಪಿದೈ ಪೋಚಿ ಬಾಕಿಲಿ ಎತ್ತು ಕುಲೋನ್ಲೆ ಉಲೈ. ನಾನು ಫುಲ್ಲು ಒದ್ದೆ ಗೈಸಿ, ನಾನು ಹೊರಗಡೆ ತಿರುಗಿ ಒದ್ದೆ. ಯಾವುದಕ್ಕಾದರೂ ಹೋಗುದು ನಾನೇ ಅಲ್ಲ ಹೊರಗಡೆ, ಹಾಗಾಗಿ ತಲೆ ಎಲ್ಲ ಒದ್ದೆ ಆಗಿದೆ ನಂದು. ನನಗೆ ಕೂಡ ಶೀತ ಆಗಬಾರ್ದು, ಶೀತ ಆದರೆ ಅವರಿಗೆ ಹರಡ್ತದೆ. ಎಂತ ಮಾಡಿದ್ರು ಈ ಮನೆ ಕೆಲಸ ಒಂದು ಮುಗಿಲಿಕ್ಕಿಲ್ವಾ ಅಂತಲ್ಲ. ನಾನು ಅಬ್ಸರ್ವ್ ಮಾಡಿದ ಹಾಗೆ, ನಾನೀಗ ಎಷ್ಟು ದಿನದಿಂದ ನಾನು ಇದರ ಹಿಂದೆ ಬಿದ್ದಿದ್ದೇನಾ, ಮನೆದೊಂದು ವಹಿವಾಟು ಆಗಿರ್ಬೋದು, ಮನೆಗೆ ಒಂದು ತರುವ ವಸ್ತು ಆಗಿರ್ಬೋದು, ಮುಗಿಲಿಕ್ಕಿಲ್ಲ ಮಾರೆ. ಬ್ರಷ್ ತಂದರೆ ಕಾಲ್ಗೇಟ್ ಮುಗಿತದೆ, ಕಾಲ್ಗೇಟ್ ತಂದರೆ ಸಾಬೂನು ಮುಗಿತದೆ. ಎಂತ ಮನೆಗೆ ಬಂದೆ ಗೈಸ್ ನಾನು. ದೇವರೇ, ಕರೆಂಟ್ ಇನ್ನೂ ಕೂಡ ಬರಲಿಲ್ಲ. ಅವಳೊಂದು ಅವರಿಗೆ ಮರ ಕಟ್ತೊಂದು ರಾತ್ರಿ ಬ್ಯಾಟ್ರಿ ಈಗ ಪಾಡ್ಲಿ ಪಲ್ಸ್ ಟೀಯರ್. ಇವತ್ತು ಕರೆಂಟ್ ಕೂಡ ಇಲ್ಲ, ಗೊತ್ತುಂಟಾ? ಸಾಂತೆ ಯಾವ ಸಂಕಲ ತೊಗೊಂಡು ಬಂದಿದ್ದೀವಿ ಬ್ಲ್ಯಾಕಿಗೆ. ಈಗ ಗಟ್ಟಿ ಸಂಕಲೆ ಗಡಿ ಕಟ್ ಮಾಡ್ತಾನಲ್ಲ, ಅದಕ್ಕೆ ಇಂಥದ್ದು ನೋಡಿ ತಂದದ್ದು ನಾನು. ಮತ್ತು ಈಗ ಪಾತ್ರೆ ತೊಳಿಲಿಕ್ಕೆ ಚಿಮಟಿ ಅರ್ಜೆಂಟ್ ಬೇಕಿತ್ತು ನನಗೆ. ಹಾಗೆ ಓಮ ಮಾಮಿನ ಬಯ್ಯ ಕೊಡ್ಪೇರಿಗೆ ಓಮ. ಓಮ ಉಂಡಿಗೆ ಮಾಮಿನ ಇಲ್ಲಾಗಲ ಉಂಡಿಗೆ ಪಕ್ಕಡಿ ದಾಯಿ ಕಾಸ್ಕೊಡ್ತೀನಿ, ಬಯ್ಯ ಕೊಟ್ಟು ಬಂದೆ. ಹಾಗೆ ಓಮ ತೊಗೊಳ, ಮತ್ತೆ ಹಣ ಕೊಡಲಿಲ್ಲ ಓಮಕ್ಕೆ ನಾನು. ಬಾಕಿದೆಲ್ಲ ತೊಗೊಂಡು ಬಂದೆ, ಅರಶಿನ ಎಲ್ಲ ತೊಗೊಂಡು ಬಂದೆ. ಆಯಿತಾ, ಅರಶಿನ ಇಟ್ಟು ಒಂದು ಮುಖ್ಯ ಬೇಕೇ ಅಲ್ಲ ಪದಾರ್ಥಕ್ಕೆಲ್ಲ, ಅದಕ್ಕೊಂಡು ತೊಗೊಂಡು ಬಂದೆ. ಇವಾಗ ಒಂದು ಟೊಮೆಟೊ ಸಾರು ಮತ್ತು ಒಂದು ಬುರ್ಜಿ ಮಾಡಬೇಕು, ಅಂದರೆ ಕರೆಂಟ್ ಇಲ್ಲ ಕಡಿಲಿಕ್ಕೆ. ಹಾಗಾಗಿ ಒಂದು ಟೊಮೆಟೊ ಸಾರು ಮಾಡಿ ಬುರ್ಜಿ ಮಾಡಿ ಈಗ ಅಮ್ಮನಿಗೆ ಊಟ ಕೊಟ್ಟು ಪಟಪಟಪ ಅಂತ ಆಯಿತು. ಈಗ ಟೊಮೆಟೊ ಸಾರು ಮತ್ತು ಬುರ್ಜಿ ಅದಿದೆ. ಇದು ಅವ್ರು ಕಳಿಸಿದ ಸೋನ್ ಮಸೂರಿ ಆಯಿತಾ, ಒಳ್ಳೆಯದಾಗ್ತದೆ ಊಟ ಮಾಡಲಿಕ್ಕೆ. ಸೋನ್ ಮಸೂರಿ ಮತ್ತು ಇದು ದಾಲ್ ಕೂಡ ಅವರೇ ಕಳಿಸಿದ್ದು. ಸಾರು ಹಾಂ ನೆಪ್ಪ. ಬಟ್ ಇವತ್ತು ನೆಬ್ಬಿಲ್ಲ, ಎಂತ ಇಲ್ಲ. ಈಗ ಈ ಮಳೆಗಾಲದಲ್ಲಿ ಈಗೆಲ್ಲ ಕರೆಂಟ್ ತೆಗೆದು ಉಂಟಲ್ಲ, ನಮ್ಮದೆಲ್ಲ ಒಂದು ಗತಿ. ಒಂದು ಅಮ್ಮ ಆಕ್ಸಿಜನ್ ಅಲ್ಲ, ನೆಬ್ಬು ತಗೊಳ್ಳುವಾಗ ಕರೆಂಟ್ ಹೋಯ್ತಾಯ್ತಾ. ಇವತ್ತು ಎಂತ ಮಾಡ್ತಾರ ಮಾರೆ, ಗಡಿ ಕರೆಂಟ್ ತೆಗೆಯುವುದು ಕರ್ಮ. 87 ಆಗಿದೆ ಪಲ್ಸ್, ನೋಡ್ಬೋದು ನೀವು. ಅಂದರೆ ಇವತ್ತುಂಟಲ್ಲ ಬೆಳಗ್ಗೆ ತೊಗೊಂಡದ್ದು ಆಕ್ಸಿಜನ್, ಆಮೇಲೆ ಆಕ್ಸಿಜನ್ ತೊಗೊಳ್ಳೇ ಇಲ್ಲ. ಈಗ ನೆಬ್ಬೊಂದು ತೊಗೊಂಡು ನೋಡಿದ್ರೆ, ನೆಬ್ಬು ತೊಗೊಂಡು ಅರ್ಧ ಆಗೋ ಕರೆಂಟ್ ಹೋಯ್ತು. ಈಗ ಮಳೆ ಅಂತ ಕರೆಂಟ್ ತೆಗೆದಿದ್ದಾರಾ, ಇಲ್ಲ ರಿಪೇರಿ ಮಾಡ್ತಾ ಇದ್ದಾರಾ. ನಿನ್ನೆ ಆದರೂ ವೋಲ್ಟೇಜ್ ಇರಲಿಲ್ಲ, ಮತ್ತೆ ಕರೆಂಟ್ ಹಾಕಿದ್ರು, ಇವತ್ತು ಇಲ್ಲವೇ ಇಲ್ಲ. ತುಂಬ ಸಮಸ್ಯೆ ಆಗ್ತದೆ ಈ ಮಳೆಗಾಲದಲ್ಲಿ ಎಲ್ಲ. ನೋಡಿ ಗೈಸ್, ನಮ್ಮನೆ ಮಳೆ ಬರ್ತಾ ಉಂಟಂತ. ಈಗಾದರೂ ಹೇಳ್ಬೋದು ಮಳೆಗಾಲ ಅಂತ. ಈಗ ಗಿಡ ಎಲ್ಲ ನೋಡಿ ಬಾಗಿದ್ದಲ್ಲಿಗೆ. ಈಗ ಅಂಗಳೊಮ್ಮೆ ನೋಡಿ ಮಳೆ. ಮತ್ತು ಚಿಂಚು ಬಂದಮೇಲೆ ಉಂಟಲ್ಲ ಗೈಸ್, ನನಗೆ ಅಲ್ಲಿ ಒಂದು ಇದು ಮಾಡಿ ಕೊಡಬೇಕು, ತೋಡು ಇಲ್ಲಿ. ಮತ್ತು ನಮ್ಮ ಮನೆಯ ಹಿಂದಗಡೆ ಒಂದು ತೋಡು ಮಾಡಿ ಕೊಡಬೇಕು. ನೀರು ಹೋಗ್ತಾ ಇಲ್ಲ ಸರಿಪಟ್ಟು, ಯಾಕೆ ರೋಡಲ್ಲಿ ನೀರು ಹೋಗಿದ್ದು. ಅಂಗಳದಲ್ಲಿ ಅಲ್ಲಿಂದ ಒಂದು ತೋಡು ಮಾಡಬೇಕು. ಮತ್ತು ಹಿಂದಗಡೆ ಒಂದು ಆ ನೀರು ಈ ಕಡೆ ಬರಬೇಕಂತ ಅಲ್ಲಿ ಒಂದು ಮಾಡಿ ಕೊಡಬೇಕು. ನೀರೇ ಹೋಗ್ತಾ ಇಲ್ಲ. ನನಗೆ ಮೂಗ್ಕಟ್ಟ ಉಂಟು ಗೊತ್ತುಂಟ, ತಲೆಗೆ ಸ್ನಾನ ಮಾಡಬೇಕು. ನಾವು ಒದ್ದೆ ಇವತ್ತು ಬೆಳಗ್ಗೆಯಿಂದ ಹೊರಗಡೆ ಒಳಗಡೆ ಓಡಿ ಒದ್ದೆ ಆಗಿದೆ. ನಮ್ಮ ಒಂದು ಮನೆಯಲ್ಲಿ ಅದ ಸೇವು ಉಂಟಲ್ಲ ಗೈಸ್, ಸೇವು ಇದು ಒಂದು ಎಲೆ ಉಂಟಲ್ಲ ಛತ್ರಿಯಾಗಿ ಉಂಟು, ಅಷ್ಟು ದೊಡ್ಡದಾಗಿದೆ ಅಲ್ಲ. ಛತ್ರಿ ಇಲ್ಲದಿದ್ರೆ ಇದನ್ನು ಯೂಸ್ ಮಾಡ್ಬೋದು.
ಮೊದಲಿನ ಕಾಲದ ಛತ್ರಿ ಎಲ್ಲ ಅಂಥದ್ದೇ ಇದ್ದದ್ದು ಅದು. ಮತ್ತು ಆ ಪನೋಲಿ ಗೊತ್ತುಂಟ ನಿಮಗೆ? ಪನೋಲಿ ಅಂತ ಮಾಡ್ತೇವೆ, ಇದು ಉಂಟಲ್ಲ ತಿಂತೇವೆ ನಾವು, ಅದು ಹೆಸರು ಅಂತ ಮಾಡಿ ಈರೋಳು ಅಂತ, ಅದರ ಎಲೆಯಲ್ಲಿ ಮಾಡೋದು ಪನೋಲಿ ಅಂತ. ಅಮ್ಮನ ಹತ್ರ ಇತ್ತು ಮೊದಲು, ಯಾಕೆ ಇವನಿಗೆ ನಾನು ಒಂದು ಬೆಡ್ಶೀಟ್ ಹಾಕಿ ಕೊಟ್ಟೆ ಮಲಗಲಿ ಅಂತೇಳಿ. ನಾನು ನನಗೆ ಅಂತ ಸೇಫ್ಟಿಗೆ ಅಂತೇಳಿ ಟ್ಯಾಬ್ಲೆಟ್ ಎಲ್ಲ ತಂದು ಇಟ್ಟಿದ್ದೇನೆ. ಇದರಲ್ಲಿ ಉಂಟು, ಇದು ನಮಗೆ ಅಂತ, ಯಾವ ಚಿಂಚುಗೆ ಇಲ್ಲ ನನಗೆ ಯಾವತ್ತಾದರೂ ಎಂತ ಸ್ಟಾರ್ಟ್ ಆದರೆ ಒಂದು ಕುಡಿಲಿಕ್ಕೆ ಎಂತ ಇಲ್ಲ, ಜ್ವರ ಶೀತದ್ದು ಇದರಲ್ಲಿ ಉಂಟು. ಹಾಗೆ ನಾನೊಂದು ಸೇಫ್ಟಿಗೆ ಒಂದು ಕುಡಿಯುವ ಅಂತೇಳಿ. ಕರೆಂಟ್ ಬಂತು ಗೈಸ್, ನಮ್ಮ ಆಕ್ಸಿಜನ್ ತಗೊಳ್ತಿದ್ದಾರೆ. ಮತ್ತೊಂದು ಏನಂತ ಹೇಳಿದರೆ ಒಂದು ಸರ್ಪ್ರೈಸ್ ಉಂಟು ನಿಮಗೆ ಕೂಡ. ನಿಮಗೆ ನಾನು ಇವತ್ತು ಹೇಳೋದಿಲ್ಲ, ನಾಳೆ ಹೇಳ್ತೇನೆ ಏನು ವಿಷಯ ಏನಂತೇಳಿ. ಹಾಗೆ ಅದೊಂದು ಗಿಫ್ಟ್ ನಮಗೊಂದು ಸಬ್ಸ್ಕ್ರೈಬರ್ ಕೊಡ್ತಾ ಇದ್ದಾರೆ. ಅದು ಎಂತ ಏನು ಅಂತ ಹೇಳಿ ನಾಳೆ ನೋಡಿ. ಅದು ಸ್ವಲ್ಪ ಕೆಲಸ ಉಂಟು ಈಗ, ಅದು ಬರ್ತಾರೆ ಕೆಲಸ ಮಾಡೋರು ಅದರದ್ದು. ಹಾಗೆ ಅದು ನೀನು ಆಮೇಲೆ ನೋಡಿ. ಮತ್ತು ಬೆಳಗ್ಗೆಯಿಂದ ನಾನು ನೀರು ಬಿತ್ತು ಮೊಬೈಲಿಗೆ, ಒದ್ದೆ ಆಗ್ತಿದ್ದೆ, ನಿಮಗೆ ಗೊತ್ತಿರ್ಬೋದು. ಬೆಳಗ್ಗೆಯಿಂದ ಆ ಕಡೆ ಈ ಕಡೆ ಆಯ್ತಾ ಹೋಗಿ ಹೋಗಿ ತಲೆ ಎಲ್ಲ ಒದ್ದೆ ಆಗಿದೆ. ಅದಕ್ಕೆ ನಾನು ಶೀತ ಆಗೋದು ಬೇಡ ಅಂತೇಳಿ ಈಗ ಸ್ನಾನ ಮಾಡುವಂಥ ಬಿಸಿ ನೀರು ಇಟ್ಟಿದ್ದೆ. ನಾನೇ ಮೊದಲು ಸ್ನಾನ ಮಾಡ್ತಾಯಿದ್ದು, ಫಸ್ಟ್ ಟೈಮ್. ನಾನು ಯಾವಾಗಲೂ ಲಾಸ್ಟ್ ಸ್ನಾನ ಮಾಡೋದು, ಅಂದರೆ ಅಮ್ಮಂದು ಚಿಂಚೂರಿ ಎಲ್ಲ ಆದಮೇಲೆ ನಾನು ಸ್ನಾನ ಮಾಡೋದು. ಇವತ್ತು ನಾನು ಬೇಗ ಮಾಡ್ತಿದ್ದೇನೆ. ಹಾಗೆ ಮೊದಲು ಸ್ನಾನ ಮಾಡಿ ಬರ್ತೇನೆ, ಆಗ ಅವರು ಬರುವರು, ಚಿಂಚು ಕೂಡ ಬರುವ. ಸ್ನಾನ ಎಲ್ಲ ಆಯಿತು. ನಾನು ಹೇಳಿದ್ದೆಲ್ಲ ನಾನು ಬೇಗ ಸ್ನಾನ ಮಾಡ್ತೇನೆ ಅಂತ. ಹಾಗೆ ತಲೆಗೆ ಸ್ನಾನ ಮಾಡಿದ್ದು, ತಲೆಗೆಲ್ಲ ನೀರು ಬಿದ್ದದ್ದು, ಅದಕ್ಕೆ ತಲೆಗೆ ಸ್ನಾನ ಮಾಡಿದೆ. ಚಿಂಚು ಆಟ ಆಡಲಿಕ್ಕೆ ಹೋಗಿದ್ದಾನೆ. ಅದು ನಾನು ಸರ್ಪ್ರೈಸ್ ಅಂತ ಹೇಳಿದೆ ಅಲ್ಲ, ಅದು ಆನ್ ದ ವೇ. ನಿಮಗೆ ಸ್ವಲ್ಪ ಕ್ಲಿಪ್ ಇವತ್ತು ತೋರಿಸ್ತೇನೆ. ನಾಳೆ ಅದು ಬರೋದು, ನಾಳೆದ ಅಂತೇಳಿ ಗೊತ್ತಿಲ್ಲ ನನಗೆ ಸರಿ ಕಟ್ಟ, ಅಂದರೆ ಅದು ಕೊಡೋದಲ್ವ. ಹಾಗಾಗಿ ಒಂದು ಸಬ್ಸ್ಕ್ರೈಬರ್ ನಮಗೆ ಕೊಡ್ತಾ ಇದ್ದಾರೆ, ಅದೊಂದು ಐಟಮ್ ಅದು ಅವರು ಕೊಡ್ತಾ ಇದ್ದಾರೆ. ಹಾಗೆ ಅದು ಏನು ಎಂತ ಅಂತೇಳಿ ನೀವು ನೋಡಿ. ದೊಡ್ಡ ವಿಷಯ ಅದು ನನ್ನ ಲೈಫಲ್ಲಿ, ಅಮ್ಮನ ಲೈಫಲ್ಲಿ ಕೂಡ ದೊಡ್ಡದೊಂದು ವಿಷಯ. ನಾವಂತೂ ಲೈಫಲ್ಲಿ ಅದನ್ನೆಲ್ಲ ತೊಗೊಳ್ಲಿಕ್ಕಿರಲಿಲ್ಲ. ಹಾಗೆ ನೀವು ನೋಡಿ ನಾಳೆ ಏನು ಎಂತ ಡೀಟೇಲ್ ಎಂತ ಕೂಡ ನನಗೆ ಕೂಡ ಗೊತ್ತಿಲ್ಲ. ನಾಳೆ ನೋಡಿ. ಈಗ ಫೋನ್ ಮಾಡಿದೆ ನಾನು, ಅವ್ರನ್ನ ಬರಲಿಕ್ಕಿತ್ತು, ಅವ್ರು ಬಂದಿದ್ದಾರೆ ಅಂತೇಳಿ. ಅವ್ರು ಬರ್ತೇನೆ ಅಂತ ಹೇಳಿದ್ರು. ಈಗ ಬಂದ ಮೇಲೆ ತೋರಿಸ್ತಾರೆ. ನೋಡಿದ್ರಲ್ಲ, ಒಂದು ಕೆಲಸ ಮಾಡ್ತಾ ಇದ್ರು. ಈಗ ಒಂದು ಎಲೆಕ್ಟ್ರಿಷಿಯನ್ ಬಂದಿದ್ರು ಅವರು. ಅದು ಎಂತ ಅಂತೇಳಿ ನಾಳೆ ಇಲ್ಲ ನಾಡ್ದು ಆಗ ನಿಮ್ಗೆ ಗೊತ್ತಾಗ್ತದೆ. ಅದು ನಮಗೊಂದು ನಮ್ಮ ಒಂದು ವಿಡಿಯೋ ನೋಡುವಂಥ ಸಬ್ಸ್ಕ್ರೈಬರ್ ಅವರು ನಮಗೊಂದು ಗಿಫ್ಟ್ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇದೆಲ್ಲ ಅರೇಂಜ್ಮೆಂಟ್ ಮಾಡಿದ್ದು. ಹಾಗೆ ಒಳ್ಳೆದಿತ್ತಲ್ಲ. ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿದ್ರು ನೋಡಿ ಅಂತೆ. ಇಲ್ಲಿ ಅಮ್ಮನ ಮಂಚ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ತೆಗೆದದ್ದು ಈಗ ಫುಲ್ಲು ಕ್ಲೀನ್ ಮಾಡಿದ್ದು. ಈಗ ನಿಮಗೆ ನೋಡ್ಲಿಕ್ಕೆ ಹೋಗಿ ಚೆಂದ ಕಾಣ್ತದೆ. ನಮ್ಮ ಒಂದು ಇದರಲ್ಲಿ ಹಾಲಲ್ಲಿ ಇಷ್ಟು ಜಾಗ ಉಂಟಂತಲೇ ನನಗೆ ಗೊತ್ತಿರಲಿಲ್ಲ. ಈಗ ನೋಡಿ ಎಷ್ಟು ಕ್ಲೀನ್ ಆಯ್ತಂತ. ಅದಕ್ಕೆ ಬೆಡ್ಶೀಟ್ ಹೋಗಿದ್ದು ನಾಳೆ ಹಾಕ್ತೇನೆ, ಈಗ ಬೇಡ. ಇಲ್ಲಿ ಕೂತ್ಕೊಂಡು ಅಮ್ಮ ಆಕ್ಸಿಜನ್ ತೊಗೊಳ್ತಿದ್ದಾರೆ. ಮತ್ತು ನೀವು ಅಮ್ಮನಿಗೆ ಮಲಗಿಗೆ ಇಲ್ಲಿ ಜಾಗ ಮಾಡಿದೆ ಅಂದರೆ ಇಲ್ಲಿ ನೋಡಿ. ಇನ್ನು ಸೆಕೆಗೆ ಇಲ್ಲಿ ಒಳ್ಳೆಯದು. ಅಂದರೆ ಇದಕ್ಕೊಂದು ಕರ್ಟನ್ ತರುವ, ಒಂದು ಈ ತಿಂಗಳಲ್ಲಿ ತರುವ ನಾವು ಕರ್ಟನ್ ಇದಕ್ಕೊಂದು. ಅಷ್ಟರವರೆಗೆ ಅಲ್ಲಿ ಅದಕ್ಕೆ ವಿಂಡೋ ಎಲ್ಲ ಉಂಟು, ತೊಂದರೆ ಇಲ್ಲ. ಇಲ್ಲಿ ಅಮ್ಮನಿಗೆ ಒಳ್ಳೆಯದು, ಇಲ್ಲಿ ಒಳ್ಳೇದು ಅಮ್ಮನಿಗೆ. ಇಲ್ಲಿ ನೋಡಿ ಚಂದ ಮಲಗ್ಬೋದು. ಮತ್ತು ಅಲ್ಲಿಂದ ಕೂಡ ಡೋರ್ ತೆಗೆದ್ರೂ ಕೂಡ ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಮಧ್ಯದಲ್ಲಿ ಇರ್ತಾರೆ. ಇಲ್ಲಿಂದ ಡೋರ್ ತೆಗೆದ್ರೂ ಪ್ರಾಬ್ಲಮ್ ಆಗೋದಿಲ್ಲ, ಮಿಡ್ಲಲ್ಲಿದ್ದಾರೆ. ಮತ್ತು ಇಲ್ಲಿ ಟೇಬಲ್ ಉಂಟು, ಇಲ್ಲೇ ಅವರಿಗೆ ನೆಬ್ಬು ತೊಗೊಳ್ಬೋದು. ಆಕ್ಸಿಜನ್ ಕೂಡ ಇಲ್ಲೇ ಶಿಫ್ಟ್ ಮಾಡ್ತೇನೆ, ಎಲ್ಲ ಅವರೊಂದು ಟ್ಯಾಬ್ಲೆಟ್ ಎಲ್ಲ ಇಲ್ಲೇ ಸೆಟ್ ಮಾಡ್ಬೋದು. ಅದಕ್ಕೋಸ್ಕರ, ಯಾಕಂದರೆ ತುಂಬ ಮಳೆ ಬರ್ತದೆ, ಅದು ಗೊತ್ತು ನಿಮಗೆ. ಇಲ್ಲಿ ಎರಡೆರಡು ವಿಂಡೋ ಇದೆ, ಮತ್ತು ಈ ನಡು ಹಾಲ್ ಕಷ್ಟ ಆಗ್ತದೆ. ಯಾರಾದರೂ ಬರುವಾಗ ನಾವು ಬಾಗಿಲು ತೆಗೆಯುವಾಗ ಎಂಥದೊಂದು ಅವರಿಗೆ ಸ್ವಲ್ಪದಾಗಿದ್ದರೆ ಸಾಕು ಶೀತ ಆಗ್ತದೆ. ಅದನ್ನೆಲ್ಲ ಆಲೋಚನೆ ಮಾಡಿ ಈ ಪ್ಲ್ಯಾನ್ ನಾನು ಮಾಡಿದ್ದು. ಕುಮಾರ್ ನೋಡಿ ಏನು ಮಾಡ್ತಿದ್ದಾನೆ ಅಂತೇಳಿ. ಮ್ಯಾಗಿ ಏದು ಮಾಡ್ದೆಯಾ ಹುರಿಯೋಕೆ? ಉಂಟು ಜನ ಮಾರೆಯ. ಊಟ ಮಾಡೋ ಹೊತ್ತಾಯಿತು, ಮ್ಯಾಗಿ ಮಾಡ್ತಿದ್ದಾನೆ. ಒಣಸ ಮಲ್ಕೊಡು ರಡ್ಡಾಂಡಲ್ಲ ಅವ. ಊಟ ಎಲ್ಲ ಆಯಿತು, ವಯಸ್ಸೇನು ಮಲ್ಕೊಳ್ಳೋದು. ಜಿಂಚು ಮತ್ತು ನಾನು ಇಲ್ಲಿ ಮಲಗೋದು ಇವತ್ತು. ಡೈಲಿ ಅವನು ಇಲ್ಲಿ ಸೋಫಾದಲ್ಲೇ ಮಲಗ್ತಿದ್ದ, ನಾನು ಇಲ್ಲಿ ಮಲಗ್ತಿದ್ದೆ. ಅಮ್ಮ ಇಲ್ಲಿದ್ದರು, ಗೊತ್ತಿರ್ಬೋದು ನಿಮಗೆ. ಇವತ್ತು ಫುಲ್ಲು ಜಾಗ ಚೇಂಜ್ ಆಗಿದೆ. ಇವನು ನಾನು ಮತ್ತು ಚಿಂಚು ಇಲ್ಲಿ ಮಲಗೋದು, ಮತ್ತು ಅಮ್ಮ ಇಲ್ಲಿ ಗೊತ್ತಿರ್ಬೋದು. ಈಗ ಹೇಳಿದೆ ಅಲ್ಲ, ಹಾಗೆ ಈಗ ನೆಬ್ಬು ತೊಗೊಳ್ತಿರ್ತಾರೆ. ಅವಳಿಗೆ ತೊಗೊಳ್ಲಿಕ್ಕೆಲ್ಲ ಈಸಿಯಾಗಿ ನೋಡಿ, ನಡಿಬೇಕಂತ ಇಲ್ಲೇ ತೊಗೊಳ್ಬೋದು. ಗೈಸ್, ನಾವೀಗ ಕಮೆಂಟ್ ಓದುವ. ಕಮೆಂಟ್ ಓದೋದಕ್ಕಿಂತ ಮುಂಚೆ ನಮ್ಮ ಒಂದು ಚಾನಲಲ್ಲಿ 54,000 ಕಳೆದಿದೆ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಗೈಸ್ ಎಲ್ಲರಿಗೂ. 53 ಇತ್ತು, ಈಗ 54 ಆಗಿದೆ. 54 ಕಳೆದಿದೆ. ಹಾಗೆ ಥ್ಯಾಂಕ್ ಯು. ಹಾಗೆ ಇನ್ನು ನಾವು ಕಮೆಂಟ್ ಓದುವ. ಫಸ್ಟ್ ಕಮೆಂಟ್ ಗೈಸ್, ಜಯಲಕ್ಷ್ಮಿ ಹೆಗ್ಡೆ 4491 ಒಳ್ಳೆ ಕಮೆಂಟ್ ಮಾಡಿದ್ದಾರೆ. ಮೊನ್ನೊಂದು ಲಾಗಲ್ಲಿ ಅಮ್ಮನನ್ನು ಹೊರಗಡೆ ಕೂದಿದ್ರು. ಹಾಗೆ
ಹೋಯ್ತು ಮಾರೆ ಕಮೆಂಟ್. ಹಾಂ, ಅಮ್ಮ ಹುಷಾರಾದ್ದು ಅಂಚನೆ ಪಿದೈ ಬತ್ತದು ಕುಳ್ಳುಲೆ ಕಾವಡು ಮಲ್ಲಿಗೆ ಪೂ ಮುಡಿತಿನ ಬಾರಿ ಪೊರ್ಲಾತಡು ಅಮ್ಮಗೂ ಅಂತ. ಅವರಿಗೆ ಮಲ್ಲಿಗೆ ಅಂದರೆ ತುಂಬ ಇಷ್ಟ. ಮಲ್ಲಿಗೆ ಮತ್ತು ಎಂಥದ್ದು ಕೇಳುದು, ಇನ್ನೊಂದು ಹೂ ಸಿಗ್ತದೆ ಪಿಂಗಾರ, ಅದೆಲ್ಲ ಭಾರಿ ಫೇವ್ರೇಟ್ ಅವರಿಗೆ. ನೆಕ್ಸ್ಟ್ ಕಮೆಂಟ್ಗೆ ಸಿಮಾರ್ ಕುಮಾರಿ 8043 ಅಂತ, ಆಂಟಿ ಎನ್ನ ಬೇಲೆ ಮನ್ಪುಣಿ ಅಂತ ಕೇಳಿದ್ದಾರೆ. ಮತ್ತೊಂದು ಯಾರೋ ಕೇಳಿದ್ರು, ಅದನ್ನೇ ಒಂದು ನಿಮಿಷ. ಹಾಂ, ಕೆರೋಲಿನ್ ಶಾಂತಿ 1110 ಆಂಟಿಯ ಕೆಲಸ ಏನು ಅಂತ ಕೇಳಿದ್ದಾರೆ. ಅವರು ಆಂಟಿ ಕೆಲಸಕ್ಕೆ ಹೋಗೋದು ಹಾಸ್ಪಿಟಲಲ್ಲಿ ಇದೆಲ್ಲ ಅದಕ್ಕೆ ಎಂತ ಹೇಳಿದಪ್ಪ, ಹಾಂ, ಒಂದು ಹೆಲ್ಪ್ ಮಾಡುವಂಥದ್ದು ನರ್ಸ್ನವರಿಗೆಲ್ಲ, ಮತ್ತು ಹೌಸ್ ಕೀಪಿಂಗ್ ಎಲ್ಲ ಮಾಡ್ತಾರೆ. ಕ್ಲಿನಿಕಲ್ಲಿ, ಅದೊಂದು ಕ್ಲಿನಿಕ್ ಥರನೇ ಹಾಸ್ಪಿಟಲ್, ಅಲ್ಲಿ ಕೆಲಸ ಮಾಡೋದು ಆಂಟಿ. ಅದೊಂದು ಕಮೆಂಟ್ ಅಮಿತಾ ರಾವ್ ಅಂತೇಳಿ, ಅಮ್ಮ ಈಗ ಸ್ವಲ್ಪ ಒಳ್ಳೆ ಕಾಣ್ತಾರೆ ಅಲ್ಲ, ಮಾತಾಡೋದು ಒಳ್ಳೆ ಆಗ್ತಾರೆ. ಬೇಗ ನಾವು ದೇವರ ಮೇಲೆ ಎಲ್ಲ ಭಾರ ಹಾಕಬೇಕು, ನಮ್ಮಂಥವರಿಗೆ ದೇವರೇ ಗತಿ ಅಲ್ವಾ. ನಿಜ ನೀವು ಹೇಳಿದ್ದು, ಕರ್ಮ ಯಾವತ್ತೂ ಬಿಡುವುದಿಲ್ಲ, ನಾವು ಮಾಡಿದ್ದು ಕರ್ಮ ನಮಗೆ ಅಲ್ಲವ. ನಿಮ್ಮನ್ನು ನೋಡುವಾಗ ಖುಷಿ ಆಗ್ತದೆ, ಧೈರ್ಯವಾಗಿ ಎದುರಿಸೋಣ. ಎಲ್ಲ ನಮ್ಮ ಕರ್ಮವೇ. ನಮ್ಮ ಒಳ್ಳೆಯದು ಮಾಡಿದರೆ ಒಳ್ಳೆ ಕರ್ಮ ಸಿಗ್ತದೆ, ಬ್ಯಾಡ್ ಮಾಡಿದರೆ ಬ್ಯಾಡ್ ಕರ್ಮ ಸಿಗ್ತದೆ ಅಷ್ಟೇ. ಅಂದರೆ ಈ ಜನ್ಮದಲ್ಲೇ ಮಾಡಬೇಕಂತಿಲ್ಲ, ಯಾವ ಯಾವ ಜನ್ಮದಲ್ಲಿ ಮಾಡಿದರೆ ಎಲ್ಲ ಸಿಗ್ತದೆ, ಸಿಗದೆ ಇಲ್ಲಿ ಹೋಗುವುದೇ ಇಲ್ಲ. ಅದಕ್ಕೆ ಗೈಸಿ ಯಾರಿಗೂ ರಿವೆಂಜ್ ತೊಗೊಳ್ಳಿಕ್ಕೆ ಹೋಗಬಾರ್ದು, ಗೊತ್ತಾಯ್ತಾ. ನಮಗೆ ಬೇಜಾರಾಯಿತಾ ಅವರಿಂದ ರಿವೆಂಜ್ ತೊಗೊಳ್ಳಿಕ್ಕೆ ಹೋಗಬಾರ್ದು. ಮನಸ್ಸಲ್ಲಿ ತುಂಬ ಬೇಜಾರಾಗ್ತದೆ, ಕೂಗಬೇಕು, ಅದನ್ನೆಲ್ಲ ಒಂದು ಇದು ಮಾಡಬೇಕು. ಆದರೆ ನಾವು ರಿವೆಂಜ್ ತೆಗೆಲಿಕ್ಕೆ ಹೋಗಬಾರ್ದು, ಕರ್ಮ ಅವರಿಗೆ ಕೊಟ್ಟೆ ಕೊಡ್ತದೆ ಅಷ್ಟೇ. ಮತ್ತೊಂದು ಎಂಥದೊಂದು ಕಮೆಂಟ್, ಅದು ಫೇಕ್ ಅಕೌಂಟಿಂದ ಬಂದ ಕಮೆಂಟ್. ಅಂದರೆ ಈಗ ನಾನು ಥಿಂಗ್ಸ್ ಎಲ್ಲ ತೊಗೊಳ್ತಿದ್ದೇನೆ ಹಾಗೆ ಹೀಗೆ ಅಂತ ಅವರಿಗೊಂದು ಹೇಳೋದು, ನಾನು ಯಾರಿಗೂ ಕೂಡ ನನಗೆ ಫೋರ್ಸ್ ಮಾಡೋದಿಲ್ಲ, ನನಗೆ ಎಂಥದ್ದು ಕೊಡಿ ಅಂತ, ಆಯಿತಾ. ಅವರು ನಮಗೆ ಫ್ರೀಯಾಗಿ ಕಳಿಸೋದು, ಎಲ್ಲ ಯೂಟ್ಯೂಬರಿಗೆ ಅವರವರ ಸಬ್ಸ್ಕ್ರೈಬರ್ ಕಳಿಸ್ತಾರೆ. ನಾನಂತಲ್ಲ, ನಂಬರ್ 1 ಯೂಟ್ಯೂಬರ್ ಇದ್ದಾರಲ್ಲ, ಗೊತ್ತಿರ್ಬೋದು, ಅವ್ರದ್ದು ಮಾತಲ್ಲಿ ಹೇಳೋದು ನಾನು. ಸೌರವ್ ಜೋಶಿ ಅಂತ ಯೂಟ್ಯೂಬರ್ ಗೊತ್ತು, ಹಿಂದಿಯಲ್ಲಿದ್ದಾರೆ. ಅವನು ಇಂಡಿಯಾದಲ್ಲಿ ನಂಬರ್ 1 ಯೂಟ್ಯೂಬರ್. ಅವರಿಗೆ ಅಷ್ಟು ರಿಚ್ ಇದ್ದಾರೆ ಅಂದರೆ ಎಂತ ಕೂಡ ಪರ್ಚೇಸ್ ಮಾಡೋದು, ಅವರಿಗೆ ಕೂಡ ಅಷ್ಟಷ್ಟು ಗಿಫ್ಟ್ ಸಬ್ಸ್ಕ್ರೈಬರ್ನವರು ಕಳಿಸ್ತಾರೆ, ಆಯಿತಾ. ಅದಕ್ಕೆ ದಯವಿಟ್ಟು ನಂಜು ಮಾಡಬೇಡಿ. ಕೆಲವರೆಲ್ಲ ಕಮೆಂಟಲ್ಲಿ ಇತ್ತು ಮೊನ್ನೆ, ಅದಕ್ಕೆ ಹೇಳೋದು ಫೇಕ್ ಅಕೌಂಟು ಯಾರೋ ನಾನು ನಂಜಲ್ಲಿ ಮಾಡೋದು, ಅವರಿಗೊಂದು ಹೇಳೋದು, ಆಯಿತಾ. ಫ್ರೀಯಾಗಿ ಸ್ಟಫ್ ಕೊಡ್ತಾರೆ ಅಂತ ಹೇಳಿದರೆ ನಾನು ಕೇಳೋದಲ್ಲ, ಅವರೇ ಕೊಡೋದು, ಅವರ ಪ್ರೀತಿಯಲ್ಲಿ ಎಂತ ಬೇಕಾದ್ರೆ ಕೊಡ್ತಾರೆ. ಹಾಗೆ ಇದಕ್ಕಿಂತ ಮೊದಲು ನಾನು 4 ವರ್ಷ ಆಯಿತು ಯೂಟ್ಯೂಬ್ಗೆ ಬಂದು, ಒಂದು ದಿವಸ ಕೂಡ ಒಬ್ಬರಿಗೆ ಅಡ್ರೆಸ್ ಕೊಟ್ಟು ನಾನು ತೊಗೊಂಡವರಲ್ಲ, ಆಯಿತಾ. ಅವರವರೇ ಕೊಡ್ತಾ ಹೋದದ್ದು. ಅಂದರೆ ಮೊದಲೆಲ್ಲ ನನ್ನ ಅಡ್ರೆಸ್ಸೇ ಗೊತ್ತಿರ್ತಿಲ್ಲ, ಯಾರಿಗೆ ಗೊತ್ತಿತ್ತು ಅವರು ಕೊಟ್ಟು ಕಳಿಸ್ತಾಯಿದ್ರು. ಈಗ ಮೊನ್ನೆಯಿಂದ ಎಲ್ಲರಿಗೆ ನಾನು ಕೆಲವೆಲ್ಲ ನನಗೆ ಫುಡ್ಡು ಅದು ಇದು ಬೇಕಂತೇಳಿ ನಾನು ಅಡ್ರೆಸ್ ಕೊಟ್ಟಿದ್ದೆ, ಅವರೇ ಅವ್ರ ಪ್ರೀತಿಯಿಂದ ನನಗೆ ಕಳಿಸ್ತಾ ಇರೋದು. ಅದಕ್ಕೋಸ್ಕರ ದಯವಿಟ್ಟು ನಂಜು ಮಾಡಬೇಡಿ, ನಿಮಗೆ ಬೇರೆ ಯಾರಿಗದು ಕೊಡಲಿಕ್ಕೆ ಕೊಡಿ, ಆಯಿತಾ. ಅದೊಂದು ನನಗೆ ಒಂದು ಇದಾಯಿತು ಕೇಳಿ ನೋಡಿ, ಹಾಗೆ ಹೇಳೋದು ನಾನು. ರಿಯಾಕ್ಟ್ ಮಾಡಬಾರ್ದು ಅವರಿಗೆಲ್ಲ, ಅದು ಎಂತೆಲ್ಲ ಹೇಳ್ತಾರೆ ಮಾರೆ. ಯಾಕೆ ಒಂದು ವಿಡಿಯೋ ಯಾಕೆ ನೋಡಬೇಕು, ಅದಲ್ಲ. ಅದು ಕೂಡ ಫುಲ್ಲು ಇಂಗ್ಲೀಷ್ ಎಲ್ಲ ಗೊತ್ತುಂಟು, ಒಳ್ಳೆ ಎಜುಕೇಟೆಡ್ ಫ್ಯಾಮಿಲಿ. ಅಂದರೆ ಫ್ಯಾಮಿಲಿಯವರು ಕಷ್ಟದಲ್ಲಿದ್ದರೂ ಇವರನ್ನು ಅಷ್ಟು ಕಲಿಸಿದ್ದಾರೆ ಇಂಗ್ಲೀಷ್ ಮೀಡಿಯಮಲ್ಲಿ. ಆದರೂ ಇಂಥ ಬುದ್ಧಿ, ಖಾಲಿ ಪುಸ್ತಕದ ಬದನೆಕಾಯಿ ಆಗಿರ್ಬೋದು. ಇಲ್ಲಿ ಅದನ್ನೆಲ್ಲ ನಾನು ಕ್ಯಾರ್ ಮಾಡೋದಿಲ್ಲ, ಹೋಗಲಿ. ಹಾಗೆ ಈಗ ನಾಳೆ ಸಬ್ಸ್ಕ್ರೈಬರ್ ಕಳಿಸುವ ಗಿಫ್ಟ್ ನೋಡಿದರೆ ಹಾಗಾದರೆ ಆ ಕಮೆಂಟ್ ಮಾಡಿದವನಿಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು ಅಂತ. ಪಾಪ ಅವರು ಕಳಿಸಿದವರಿಗೆ ನಾನು ಎಷ್ಟು ಹೇಳಿದ್ದೇನೆ ಗೊತ್ತುಂಟು. ಈಗ ನಾಳೆ ಎಂಥದ್ದು ನಾಳೆದಲ್ಲಿ ಬರುತ್ತೆ, ಅವರಿಗೊಂದು ವಾಯ್ಸ್ ಮೆಸೇಜ್ ಎಷ್ಟು ಹಾಕಿದ್ದೇನೆ ಗೊತ್ತುಂಟ, ಬೇಡ ನನಗೆ ಅಂಥದ್ದೆಲ್ಲ ಅಷ್ಟು ಕಾಸ್ಟ್ ಇದೆಲ್ಲ ಗಿಫ್ಟ್ ಬೇಡ ಅಂತ. ಆದರೂ ಅವ್ರು ನನ್ನ ಅಮ್ಮನಿಗೆ ಕೊಡ್ತಾ ಇರೋದು. ಅಂಥ ಮನಸ್ಸಿನವರು ಕೂಡ ಇದ್ದಾರೆ, ಅಂಥವರಲ್ಲಿ ಇಂಥವರು ಕೂಡ ಇದ್ದಾರೆ. ಓ ದೇವರೇ. ಇಲ್ಲಿ ಗೈಸ್, ವಿಡಿಯೋ ಇಷ್ಟರಲ್ಲಿ ಲೈಕ್ ಮಾಡಿ. ನಾನು ಈ ವ್ಲಾಗನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ಇನ್ನು ನಾಳೆ ಸಿಗುವ, ನಾಳೆ ಒಂದು ಸರ್ಪ್ರೈಸ್ ಉಂಟು. ವಿಡಿಯೋ ಇಷ್ಟರಲ್ಲಿ ಲೈಕ್ ಮಾಡಿ, ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇಲ್ಲಾಂದರೆ ನಾಳ್ದು ಹೇಳಿಕ್ಕಾಗೋದಿಲ್ಲ, ಸಿಗೋಣ.